ವೀಕ್ಷಕರೇ ಅಲಿವಿಯೇಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಮತಾ ಹೆಗ್ಡೆ. ವೀಕ್ಷಕರೇ, ನಮ್ಮ ದೈನಂದಿನ ಜೀವನ, ಆಧುನಿಕ ಜೀವನ ಶೈಲಿ ಯಾವ ರೀತಿ ಇದೆ ಅನ್ನೋದನ್ನ ನೀವೆಲ್ಲರೂ ಕೂಡ ನೋಡಿರ್ತೀರಾ, ತಿಳ್ಕೊಂಡಿರ್ತೀರಾ ಕೂಡ. ಈಗ ಅಂತಹ ಆಧುನಿಕ ಜೀವನ ಶೈಲಿಯಿಂದ ಅನೇಕ ಆರೋಗ್ಯ ಸಮಸ್ಯೆಗಳು ಕೂಡ ನಮ್ಮ ಜನರನ್ನ ಕಾಡ್ತಾ ಇದೆ. ಅದರಲ್ಲಿ ಪ್ರಮುಖವಾದಂತಹ ಸಮಸ್ಯೆ ಅಂತ ಹೇಳಿದ್ರೆ ಕ್ಯಾನ್ಸರ್ ಸಮಸ್ಯೆ. ಈ ಹಿಂದೆ ಕ್ಯಾನ್ಸರ್ ಅಂತ ಹೇಳಿದ್ರೆ ಮಾರಣಾಂತಿಕ ಕಾಯಿಲೆ ಅಂತ ಹೇಳ್ತಾ ಇದ್ರು. ತುಂಬಾ ರೇರೆಸ್ಟ್ ಆಗಿ ಕಾಣಿಸ್ಕೊಳ್ತಾ ಇತ್ತು ಈ ಸಮಸ್ಯೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ವಯಸ್ಸಿನ ಇತಿಮಿತಿ ಇಲ್ಲದೆ ಕ್ಯಾನ್ಸರ್ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗಿದೆ. ವಿವಿಧ ರೀತಿಯ ಕ್ಯಾನ್ಸರ್ನ ಪ್ರತಿನಿತ್ಯ ನಾವು ನೋಡ್ತಾನೆ ಇರ್ತೀವಿ. ಟ್ರೀಟ್ಮೆಂಟ್ ದುಬಾರಿ ಅನ್ನೋ ಕಾರಣಕ್ಕೆ, ಟ್ರೀಟ್ಮೆಂಟ್ ಕೊನೆಗಾಲದಲ್ಲಿ ತಗೊಳ್ಬೇಕು ಅನ್ನೋ ಕಾರಣಕ್ಕೆ ಸಕ್ಸಸ್ ರೇಟ್ ಕೂಡ ಬಹಳ ಕಡಿಮೆ ಇರುತ್ತೆ. ಸೊ ಕ್ಯಾನ್ಸರ್ಗೆ ಯಾವ ರೀತಿಯಾದಂತಹ ಸೊಲ್ಯೂಷನ್ ಅನ್ನ ಕೊಡಬಹುದು, ಕ್ಯಾನ್ಸರ್ಗೆ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಎಫೆಕ್ಟಿವ್ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಅಲಿವಿಯೇಟ್ ಮ್ಯಾನೇಜ್ಮೆಂಟ್ನಿಂದ ಡಾಕ್ಟರ್ ಖಾಜಾ ಜಾವೇದ್ ಖಾನ್ ಇದ್ದಾರೆ. ಸೊ ಅವ್ರನ್ನ ವೆಲ್ಕಮ್ ಮಾಡ್ತೀನಿ ಕಾರ್ಯಕ್ರಮಕ್ಕೆ. ಅವ್ರನ್ನ ವೆಲ್ಕಮ್ ಮಾಡ್ತಾ ಸಾಕಷ್ಟು ಪ್ರಶ್ನೆಗಳನ್ನ ಕ್ಯಾನ್ಸರ್ ರಿಲೇಟೆಡ್ ಕೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಸೊ ಡಾಕ್ಟರ್, ಈಗಾಗಲೇ ನಾನು ಹೇಳ್ತಾ ಇದ್ದೆ ನಮ್ಮ ಜೀವನ ಶೈಲಿ ಎಲ್ಲವೂ ಕೂಡ ಕ್ಯಾನ್ಸರ್ಗೆ ತುತ್ತಾಗೋ ರೀತಿ ಇದೆ ಇತ್ತೀಚೆಗೆ ಅಂತ. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಅಲಿವಿಯೇಟ್ ಅಂದರೆ ಏನು? ಅಲಿವಿಯೇಟ್ ಪೇಯ್ನ್ ಮ್ಯಾನೇಜ್ಮೆಂಟ್ ಹೆಸರೇ ತುಂಬ ಡಿಫ್ರೆಂಟ್ ಆಗಿದೆ. ಹೆಸರಿನ ಉದ್ದೇಶ, ಟ್ರೀಟ್ಮೆಂಟ್ನ ಉದ್ದೇಶ ಯಾವ ರೀತಿ ಇದೆ ತಿಳಿಸ್ಕೊಡಿ. ಅಲಿವಿಯೇಟ್ ಪೇನ್ ಮ್ಯಾನೇಜ್ಮೆಂಟ್ ಕ್ಲಿನಿಕ್. ಅಲಿವಿಯೇಟ್ ಅಂದರೆ ನೋವು ನಿವಾರಣೆ. ಅಲಿವಿಯೇಟ್ ಪದದ ಅರ್ಥ ಅಂದರೆ ನೋವು ನಿವಾರಣೆ. ಅಲಿವಿಯೇಟ್ ಪೇನ್ ಮ್ಯಾನೇಜ್ಮೆಂಟ್ ಕ್ಲಿನಿಕ್ಸ್ ನಮ್ಮದು ಇಲ್ಲಿ ಬೆಂಗಳೂರಲ್ಲಿ 3 ಬ್ರಾಂಚಸ್ ಇದೆ. ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ ಪೇಷಂಟ್ಸ್ ಒಂದ್ಸಲ ನಮ್ಮ ಹತ್ರ ಬಂದರೆ ಅವರಿಗೆ ಏನಕ್ಕೆ ನೋವು ಬರ್ತಿದೆ, ಏನು ಕಾರಣದಿಂದ ನೋವು ಬರ್ತಿದೆ ಅದನ್ನು ಕಂಡು ಹಿಡಿದು ಅದಕ್ಕೆ ತಕ್ಕಂಥ ನಾವು ಚಿಕಿತ್ಸೆ ಮಾಡ್ತೀವಿ. ಸದ್ಯಕ್ಕೆ ನಮ್ಮ ಬ್ರಾಂಚಸ್ 3 ಜಾಗಗಳಲ್ಲಿವೆ: ಇಂದಿರಾನಗರ, ದಾಸರಹಳ್ಳಿ ಮತ್ತು ಸದಾಶಿವನಗರ. ಓಕೆ, ಯಾವ ರೀತಿಯಾದಂತಹ ಸಮಸ್ಯೆಗಳಿಗೆ ಟ್ರೀಟ್ಮೆಂಟನ್ನು ಅಲಿವಿಯೇಟ್ನಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಜನ? ಇಲ್ಲಿ ಅಲಿವಿಯೇಟ್ ಪೇನ್ ಮ್ಯಾನೇಜ್ಮೆಂಟ್ ಕ್ಲಿನಿಕಲ್ಲಿ ಈಗ ನೋವು ಯಾರಿಗಾದರೂ ಏನಾದರೂ ನೋವು ಬರಲಿ, ತಲೆಯಿಂದ ತೆಗೆದು ಹಿಮ್ಡಿ ತನಕ, ಹೆಡ್ಏಕ್ ಇರಲಿ, ಬ್ಯಾಕ್ ಪೇನ್ ಇರಲಿ, ಬೆನ್ನೋವು, ಶೋಲ್ಡರ್ ಪೇನ್, ಆಲ್ ಕೈಂಡ್ ಆಫ್ ಪೇನ್ಸ್ ನಾವು ಇಲ್ಲಿ, ಕ್ಯಾನ್ಸರ್ ಪೇನ್ ಇರಲಿ, ಇಲ್ಲಿ ನಾವು ನೋವು ನಿವಾರಣೆ ಮಾಡ್ತೀವಿ. ಇಲ್ಲಿ ನಾವು ಒಂದು ಟೀಮ್ ಆಫ್ ಡಾಕ್ಟರ್ಸ್ ಇದ್ದೀವಿ. ಅನಸ್ಥೆಟಿಸ್ಟ್, ಮೂಳೆ ಡಾಕ್ಟರ್ಸ್, ಆರ್ಥೋಪೆಡಿಷಿಯನ್ಸ್, ಪೇನ್ ಮ್ಯಾನೇಜ್ಮೆಂಟ್ ಸ್ಪೆಷಲಿಸ್ಟ್, ಫಿಸಿಯೋಥೆರಪಿಸ್ಟ್, ಡಯಟಿಷಿಯನ್ಸ್ ಎಲ್ಲ ಒಗ್ಗಟ್ಟಾಗಿ ಸೇರಿ ಪೇಷಂಟ್ಸ್ಗಳಿಗೆ ನೋವು ನಿವಾರಣೆ ಮಾಡ್ತೀವಿ. ಓಕೆ, ಈಗ ಟಾಪಿಕ್ಗೆ ಬರೋಣ ನಾವು. ಸೊ ಕ್ಯಾನ್ಸರ್ ಅನ್ನೋದು ತುಂಬ ವೆರಿ ಕಾಮನ್ ಡಿಸೀಸ್ ಆಗಿಬಿಟ್ಟಿದೆ. ಮುಂಚೆ ಕ್ಯಾನ್ಸರ್ ಅಂತ ಹೇಳಿದ್ರೆ ರೇರು, ಯಾರೋ ಒಬ್ಬರಿಗೆ ಒಂದು ಊರಲ್ಲಿ ಒಬ್ರಿಗೆ ಕಾಣಿಸಿಗ್ತಾ ಇತ್ತು. ಬಟ್ ಈಗ ಒಂದು ಕಾಲೋನಿಯಲ್ಲೇ ಒಂದು ಹುಡುಕಿದ್ರೆ ಕರೆಕ್ಟಾಗಿ ಹುಡುಕಿ ಕರೆಕ್ಟಾಗಿ ನಾವು ಸ್ಕ್ಯಾನಿಂಗ್ ಮಾಡಿದ್ರೆ ಒಂದು 4 ಜನಕ್ಕೆ ಇರುತ್ತೆ. ಆ ಥರದ ಪರಿಸ್ಥಿತಿ ಯಾಕೆ ಬಂತು ಇಂಡಿಯಾಗೆ, ಅದರಲ್ಲೂ ಕರ್ನಾಟಕಕ್ಕೆ ಅನ್ನೋದು ಪ್ರಶ್ನೆ ನಂದು. ಆಮೇಲೆ ಕ್ಯಾನ್ಸರ್ ನೋವಿಗೆ ಪ್ರಮುಖವಾದ ಕಾರಣ ಏನು? ಈಗ ಕ್ಯಾನ್ಸರ್ ಅಂದರೆ ಮುಂಚೆ ನೀವು ಹೇಳ್ದಂಗೆ ಜಾಸ್ತಿ ಜನಗೆ ಎದ್ದಿಲ್ಲ. ಅಂದರೆ ಯಾರಿಗೂ 100 ಜನರಲ್ಲಿ ಒಬ್ಬರಿಗೆ ಕ್ಯಾನ್ಸರ್ ಇದೆಯಪ್ಪ, ಕ್ಯಾನ್ಸರ್ ಇದೆ ಅಂದರೆ ಅದೊಂದ ಅಂತ ಇತ್ತು. ಈಗ ಈಗಿನ ಕಾಲದಲ್ಲಿ ಏನಾಗಿದೆ, ಕ್ಯಾನ್ಸರ್ ಅಂದರೆ ಒಂದು ನೆಗಡಿ, ಕೆಮ್ಮಲು ಆ ಥರ ಆಗಿಬಿಟ್ಟಿದೆ. ಇದರ ಕಾರಣ ಏನಂದರೆ ಟೆಸ್ಟಿಂಗ್ ಜಾಸ್ತಿ ಆಗಿದೆ. ಮುಂಚೆ ಕಾಲದಲ್ಲಿ ಡಯಾಗ್ನೋಸ್ಟಿಕ್ಸು ಟೆಸ್ಟಿಂಗ್ ಜಾಸ್ತಿ ಇದ್ದಿಲ್ಲ. ಎಷ್ಟೊಂದು ಜನ ಹಾಗೆ ಏನೋ ಒಂದು ಕಾಯಿಲೆ ಬಂತು ಸತ್ತೋದ್ರು. ಆದರೆ ಈಗ ಏನಾಗಿದೆ, ಟೆಸ್ಟಿಂಗ್ಸ್ ಎಲ್ಲ ಜಾಸ್ತಿ ಆದಮೇಲೆ ಯಾರಿಗೆ ಕ್ಯಾನ್ಸರ್ ಇದೆ ಅದು ಗೊತ್ತಾಗ್ತದೆ. ಕ್ಯಾನ್ಸರ್ ಅನ್ನೋದು ಏನಂದರೆ ಬರೀ ಲಕ್ಷಣಗಳು ಕಾಣಿಸಿದ್ರೆ ಮಾತ್ರ ಕ್ಯಾನ್ಸರ್ ಇದೆ ಅಂತ ನಾವು ಹೇಳೋಕ್ಕಾಗಲ್ಲ. ತುಂಬ ಜನರಿಗೆ ಲಕ್ಷಣ ಇಲ್ಲ ಅಂದ್ರೂ ಜಸ್ಟ್ ಡಯಾಗ್ನೋಸ್ಟಿಕ್ಸಲ್ಲಿ, ಈಗ ಡಯಾಗ್ನೋಸ್ಟಿಕ್ಸ್ ಅಂದರೆ ಬ್ಲಡ್ ಟೆಸ್ಟ್ ಇರಲಿ, ಅಲ್ಟ್ರಾಸೌಂಡ್ ಇರಲಿ, CT ಸ್ಕ್ಯಾನ್ಸ್, MRI ಇದೆಲ್ಲ ಮಾಡಿದರೆ ಗೊತ್ತಾಗುತ್ತೆ ಕ್ಯಾನ್ಸರ್ ಇದೆ ಅಂತ. ಎಷ್ಟೊಂದು ಪೇಷಂಟ್ಸ್ಗೆ ಒಂದು ಕ್ಯಾನ್ಸರ್ ಇದೆ ಅನ್ನೋದೇ ಗೊತ್ತಿಲ್ಲ. ಹೋಗ್ಬಿಟ್ಟು ಏನಾದರೂ ಒಂದು ಟೆಸ್ಟಿಂಗ್, ಏನೋ ಒಂದು ತಲೆನೋವು ಬಂದಿದೆ, ಅದಕ್ಕೆ ಹೋಗ್ಬಿಟ್ಟು MRI ಮಾಡಿದರೆ ಬ್ರೈನಲ್ಲಿ ಟ್ಯೂಮರ್ ಇದೆ. ಆ ಥರ ಎಲ್ಲ ನಾವು ಈಗ ಟೆಸ್ಟಿಂಗ್ಸ್ ಎಲ್ಲ ಜಾಸ್ತಿ ಆದಮೇಲೆ ಎಲ್ರಿಗೂ ಗೊತ್ತಾಗ್ತದೆ. ಕ್ಯಾನ್ಸರ್ ಅನ್ನೋದು ಪದ ಎಲ್ರಿಗೆ ಮುಂಚೆ ಅಂದರೆ ತುಂಬ ಭಯ ಇರ್ತಾ ಇತ್ತು. ಕ್ಯಾನ್ಸರ್ ಅಂದರೆ ನೆಕ್ಸ್ಟ್ = ಮರಣ ಅಂತಾನೆ ಇತ್ತು ಅಲ್ವಾ? ಅದಕ್ಕೆ ಈಗ ಏನಾಗಿದೆ ಅಂದರೆ ಕ್ಯಾನ್ಸರ್ಗೆ ಹೊಸ ಚಿಕಿತ್ಸೆ ವಿಧಾನಗಳು ಬಂದಿದೆ, ಹೊಸ ಟ್ರೀಟ್ಮೆಂಟ್ ಆಪ್ಷನ್ಸ್ ಬಂದಿದೆ. ಅದರಿಂದ ನಾವು ಕ್ಯಾನ್ಸರ್ನ ಟ್ರೀಟ್ಮೆಂಟ್ ಮಾಡ್ಬೋದು. ಕ್ಯಾನ್ಸರಲ್ಲಿ ಒಂದು ಇಂಪಾರ್ಟೆಂಟ್ ಸಿಂಪ್ಟಮ್ ಅಂತ ನಾನು ಹೇಳ್ತೀನಿ, ಲಕ್ಷಣ ಏನಂದರೆ ನೋವು, ಪೇನ್. ಅದಕ್ಕೆ ಎಷ್ಟೊಂದು ಜನರಿಗೆ ಕ್ಯಾನ್ಸರ್ ಇರುತ್ತೆ, ಆದರೆ ಅವರಿಗೆ ಬೇರೆ ಲಕ್ಷಣಗಳು ಇರುತ್ತೆ, ನೋವು ಅಷ್ಟೊಂದು ಇರಲ್ಲ. ಆದರೆ ಇದು ಪೇನ್ ಅಂತ ಪದ ಇರೋದು ಕ್ಯಾನ್ಸರ್ ಪೇಷಂಟ್ಸಲ್ಲಿ ಆಲ್ಮೋಸ್ಟ್ 50 to 60% ಕ್ಯಾನ್ಸರ್ ಪೇಷಂಟ್ಸಲ್ಲಿ ಇದು ನೋವು ಅನ್ನೋದು ಇರುತ್ತೆ. ಅದಕ್ಕೆ ಕಾರಣಗಳು ಏನಂತ ನಾವು ಮೊದಲು ತಿಳ್ಕೋಬೇಕು. ಕ್ಯಾನ್ಸರ್ ಪೇನ್ ಕಾರಣಗಳು ಏನಂದರೆ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ದ ಕ್ಯಾನ್ಸರ್ ಇಟ್ ಸೆಲ್ಫ್. ಕ್ಯಾನ್ಸರೇ. ಈಗ ಕ್ಯಾನ್ಸರ್ ಅಂದರೆ ಏನು, ಒಂದು ಟ್ಯೂಮರ್ ಥರ ಏನಾದರೂ ಸೆಲ್ಸ್ ಜಾಸ್ತಿ ಆಗಿ ಒಂದು ಮಾಸ್ ಥರ, ಲಂಪ್ ಥರ ಇದೆ, ಅದೇನಾಗುತ್ತೆ, ಅದು ದೊಡ್ಡದು ಆಗ್ತಾ ಅಕ್ಕಪಕ್ಕದಲ್ಲಿ ಮಾಂಸ ಇರಲಿ, ನರ ಇರಲಿ, ಅದರ ಮೇಲೆ ಪ್ರೆಷರ್ ಕೊಟ್ಟರೆ ಅದರಿಂದ ನೋವು ಬರುತ್ತೆ, ಒಂದು ಕಾರಣ.
ಇನ್ನೊಂದು ಕಾರಣ ಏನಂದರೆ ಕ್ಯಾನ್ಸರ್ ಬಂದರೆ ಅಫ್ಕೋರ್ಸ್ ಎಲ್ಲರೂ ಹೋಗ್ಬಿಟ್ಟು ಆಪರೇಷನ್ ಮಾಡಬೇಕಂತ ಹೇಳ್ತಾರೆ. ಹೌದು. ಕ್ಯಾನ್ಸರ್ ಕಟ್ ಮಾಡಿಬಿಟ್ಟು ರಿಮೂವ್ ಮಾಡೋಕ್ಕೆ, ಅದಕ್ಕೆ ಇದು ಆಪರೇಷನ್ ಮಾಡಿದ್ಮೇಲೆ ಸರ್ಜರಿ ಇಟ್ ಸೆಲ್ಫ್ ಅದರಿಂದ ತುಂಬ ನೋವು ಬರುತ್ತದೆ. ಸರ್ಜರಿ ಮಾಡಿದಾಗ ನೋವು ಬರುತ್ತೆ, ಆಮೇಲೆ ಸರ್ಜರಿ ಮಾಡಿದ ಮೇಲೆ ಎಷ್ಟೊಂದು ದಿನ ತನಕ ಅದು ಸರ್ಜಿಕಲ್ ಪೇನ್ ಇರುತ್ತೆ. ನೆಕ್ಸ್ಟ್ ಕಾರಣ ಬಂದು ಇದು ರೇಡಿಯೋಥೆರಪಿ, ಕೀಮೋಥೆರಪಿ ಎಲ್ಲ ನೀವು ಕೇಳಿರ್ತೀರ ಅಲ್ವಾ. ಸೊ ಇದೆಲ್ಲ ಟ್ರೀಟ್ಮೆಂಟ್ಸ್ ಇದೆ ಕ್ಯಾನ್ಸರ್ಗೋಸ್ಕರ, ಆದರೆ ಈ ಟ್ರೀಟ್ಮೆಂಟ್ಸ್ ಸೈಡ್ ಎಫೆಕ್ಟ್ಸ್ ಬಂದು ನೋವು. ರೇಡಿಯೋಥೆರಪಿ ಮಾಡಿಸ್ಕೊಂಡವರು, ಕೀಮೋಥೆರಪಿ ಮಾಡಿಸ್ಕೊಂಡವರು ತುಂಬ ಇದು ಸೈಡ್ ಎಫೆಕ್ಟ್ಸಿಂದ ಅವರು ನೋವಿಂದ ಬಾಳ್ತಾ ಇರ್ತಾರೆ. ಭಾಳ ಜನ ಕೀಮೋಥೆರಪಿಯಿಂದನೇ ಸಾಯ್ತಾರೆ ಅನ್ನೋದು ಕೂಡ ಕೇಳ್ಪಟ್ಟಿರ್ತೀವಿ ನಾವು. ಓಕೆ, ಫೈನ್. ಈಗ ನೀವು ಹೇಳ್ತಾ ಇದ್ರಿ ನೋವು ಎಷ್ಟೊಂದು ಜನಕ್ಕೆ ಗೊತ್ತೇ ಆಗಲ್ಲ ಇದು ಕ್ಯಾನ್ಸರ್ನ ಲಕ್ಷಣ ಅಂತ. ಹಾಗಾದ್ರೆ ಯಾವ ನೋವನ್ನು ನಾವು ಸೀರಿಯಸ್ ಆಗಿ ತಗೊಳ್ಬೇಕು? ನೋವು ಪದೇ ಪದೇ ಎಷ್ಟು ದಿನಗಳ ಕಾಲ ಅಥವಾ ತಿಂಗಳ ಕಾಲ ಕಾಣಿಸ್ಕೊಳ್ತಾನೆ ಇದ್ರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅಂತ ಹೇಳ್ತೀರಾ? ಏನು ಹೇಳ್ತೀರಾ ಅದ್ರ ಬಗ್ಗೆ? ಇದಕ್ಕೆ ನಾನೇನು ಹೇಳ್ತೀನಿ ಅಂದರೆ, ನೋವು ಒಂದ್ಸಲಿ ನೋವು ಯಾವುದು ಕಾರಣಕ್ಕೆ ನೋವು ಬಂದರೆ ಅದು ಒಂದು ವಾರ್ನಿಂಗ್ ಸಿಗ್ನಲ್. ನಮ್ಮ ಬಾಡಿ ನಮಗೆ ಒಂದು ಮೆಸೇಜ್ ಸೆಂಡ್ ಮಾಡ್ತಾ ಇದೆ, ಕೊಡ್ತಾ ಇದೆ ಕಿ ಇದರಲ್ಲಿ ಏನೋ ಒಂದು ತೊಂದರೆ ಆಗಿದೆ, ಅದಕ್ಕೆ ನಿಮಗೆ ನೋವು ಬರ್ತಾ ಇರೋದು. ಹೆಲ್ದಿ ಜನರಿಗೆ ನೋವು ಸುಮ್ಮನೆ ಬರಲ್ಲ. ನೋವು ಒಂದ್ಸಲ ಬಂದರೆ ಅದಕ್ಕೆ ಏನಕ್ಕೆ ಬರ್ತದೆ ಅದರ ಕಾರಣ ಕಂಡುಹಿಡಿಯೋದು ತುಂಬ ಮುಖ್ಯ. ಅದು ನೋವು ಬಂದು ಒಂದೆರಡು ದಿನ ಹೋಗ್ಬಿಟ್ರೆ ಫೈನ್, ಇಲ್ಲ ಅಂದರೆ ಹಾಗೆ ಇದ್ರೆ ಪದೇ ಬರ್ತಾ ಇದ್ರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಈಗ ನೋವಲ್ಲಿ ಕ್ಲಾಸಿಫಿಕೇಶನ್ ಇದೆ, ಅಕ್ಯೂಟ್ ಪೇನ್ ಆ್ಯಂಡ್ ಕ್ರಾನಿಕ್ ಪೇನ್. ಅಕ್ಯೂಟ್ ಪೇನ್ದು ಅರ್ಥ ಏನಂದರೆ ಜಸ್ಟ್ ಒಂದು ಸ್ವಲ್ಪ ದಿನಕ್ಕೆ, ಸ್ವಲ್ಪ ವಾರಕ್ಕೆ ನೋವಿರುತ್ತೆ, ಆಮೇಲೆ ಅದು ಹೊರಟೋಗುತ್ತೆ. ಯಾವುದಾದ್ರೂ ನೋವು 6 ತಿಂಗಳು ಮುಂಚೆ, 3 ತಿಂಗಳು 6 ತಿಂಗಳು ಮುಂಚೆ ಹಾಗೆ ಕಂಟಿನ್ಯೂ ಆಗ್ತಿದೆ ಅಂದರೆ ಅದನ್ನು ನಾವು ಕ್ರಾನಿಕ್ ಪೇನ್ ಅಂತ ಹೇಳ್ತೀವಿ. ಅದಕ್ಕೆ ನಾವು ಇಂಪಾರ್ಟೆಂಟ್ ಏನಂದರೆ ಮೊದಲು ಕಾರಣ ಕಂಡುಹಿಡಿಯಬೇಕು. ಇದು ಕ್ರಾನಿಕ್ ಪೇನ್ ಏನಂದರೆ ಜಸ್ಟ್ ನೀವು ಮಾತ್ರೆ ತಗೊಂಡು ಹೊರಟೋಗುತ್ತಪ್ಪ ಅಂತ ನಾವು ಹೇಳೋಕ್ಕಾಗಲ್ಲ. ಕ್ರಾನಿಕ್ ಪೇನ್ ತುಂಬ ಕಷ್ಟ, ಅದನ್ನು ಟ್ರೀಟ್ಮೆಂಟ್ ಮಾಡೋದೇ ತುಂಬ ಕಷ್ಟ. ಅದಕ್ಕೋಸ್ಕರ ನಾವು ಒಂದ್ಸಲ ಕ್ರಾನಿಕ್ ಪೇನ್ ಬಂದರೆ ಬರೀ ನೋವೇ ಇರಲ್ಲ, ಜನರಲಿ ಬೇರೆ ಪ್ರಾಬ್ಲಮ್ಸು ಸ್ಟಾರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಊಟ ತಿನ್ನೋಕ್ಕೆ ಕಷ್ಟ ಆಗುತ್ತೆ. ಇನ್ನೊಂದು ಏನಂದರೆ ರಾತ್ರಿ ನಿದ್ದೆ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಯಾರಿಗಾದರೂ ನೋವಿದ್ದರೆ, ಪದೇ ನೋವು ಬರ್ತಾ ಇದೆ ಅಂದರೆ ಬ್ರೈನ್ ಸಿಗ್ನಲ್ಸ್ ಹೋಗ್ತಾ ಇರುತ್ತೆ, ಅದಕ್ಕೋಸ್ಕರ ನೀವು ನಿದ್ದೆ ಮಾಡೋದು ತುಂಬ ಕಷ್ಟ ಆಗುತ್ತೆ. ಆಮೇಲೆ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ, ರಿಲೇಷನ್ಸ್, ಫ್ಯಾಮಿಲಿ ರಿಲೇಷನ್ಸ್ ಇರಲಿ, ಬೇರೆ ರಿಲೇಷನ್ಸ್ ಎಲ್ಲ ಅಫೆಕ್ಟ್ ಆಗುತ್ತೆ. ಓಕೆ, ಫೈನ್. ಸೊ ಈಗ ಕ್ಯಾನ್ಸರ್ ಅನ್ನೋದು ಹೆರಿಡಿಟ್ರಿ ಕಾಯಿಲೆನಾ? ಇದು ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಕೆಲವ್ರಿಗೆ ನೋಡಿರ್ತೀವಿ ನಾವು, ಅಜ್ಜಿಯಲ್ಲಿ ಕ್ಯಾನ್ಸರ್ ಇರುತ್ತೆ, ತಾಯಿಗಿರಲ್ಲ, ಬಟ್ ಮೊಮ್ಮಗಳಿಗೆ ಬರುತ್ತೆ. ಬಟ್ ಇದನ್ನ ನೋಡಿದಾಗ ಕೆಲವರು ಹೆರಿಡಿಟ್ರಿ ಅಂತ ಹೇಳ್ತಾರೆ, ಇನ್ನು ಕೆಲವರು ಅಲ್ಲ ಅಂತ ಹೇಳ್ತಾರೆ. ನೀವೇನು ಉತ್ತರ ಕೊಡ್ತೀರಾ? ಕ್ಯಾನ್ಸರ್ ಅನ್ನೋದು ಫಿಕ್ಸ್ ಮಾಡಿಬಿಟ್ಟು ಹೇಳೋಕ್ಕಾಗಲ್ಲ ಇದು ಹೆರಿಡಿಟಿ ಅಂತ. ಅಫ್ಕೋರ್ಸ್ ಕ್ಯಾನ್ಸರಲ್ಲಿ ತುಂಬ ವಿಧಾನಗಳಿವೆ, ದೇರ್ ಆರ್ ಲಾಟ್ ಆಫ್ ಟೈಪ್ಸ್. ಸ್ವಲ್ಪ ಕ್ಯಾನ್ಸರ್ಸಲ್ಲಿ ಹೆರಿಡಿಟಿ ಕಾಯಿಲೆ ಇದೆ, ಅದು ಬರಬಹುದು. ಈಗ ಯಾರಿಗಾದರೂ ಇದ್ದರೆ, ಫಾರ್ ಎಕ್ಸಾಂಪಲ್ ಪೇರೆಂಟ್ಸ್ಗಿದ್ರೆ ಅದು ಮಕ್ಕಳಿಗೆ ಬರೋದು ಸಹಜ. ಎಸ್ಪೆಷಲಿ ಬ್ಲಡ್ ಕ್ಯಾನ್ಸರ್ಸ್ ಇದ್ದರೆ ಈ ಥರ ಬರೋದು ತುಂಬ ಕಾಮನ್ ಇರುತ್ತೆ. ಅದಕ್ಕೋಸ್ಕರ ಒಂದೇನಂದರೆ ಕ್ಯಾನ್ಸರ್ನ ನಾವು ಸ್ಕ್ರೀನಿಂಗ್ ಮಾಡಿಬಿಟ್ಟು ಕಂಡುಹಿಡಿಯೋದು ತುಂಬ ಮುಖ್ಯ. ಅದಕ್ಕೋಸ್ಕರ ಬೇರೆ ದೇಶಗಳಲ್ಲಿ, ಫಾರ್ ಎಕ್ಸಾಂಪಲ್ ಫೀಮೇಲ್ಸಲ್ಲಿ, ಹೆಂಗಸರಲ್ಲಿ ನೋಡಿದರೆ ಬ್ರೆಸ್ಟ್ ಕ್ಯಾನ್ಸರ್ಸ್ ಇರಲಿ, ಒವೇರಿಯನ್ ಕ್ಯಾನ್ಸರ್ಸ್ ಇರಲಿ ತುಂಬ ಕಾಮನ್. ಅದಕ್ಕೋಸ್ಕರ ಏನು ಮಾಡ್ತಾರೆ ಬೇರೆ ದೇಶಗಳಲ್ಲಿ, ಇಲ್ಲಿನೂ ಸಹ ನಾವು ಸ್ಟಾರ್ಟ್ ಮಾಡಿದ್ದೀವಿ 30 ಇಯರ್ಸ್ ಆದಮೇಲೆ ನಾರ್ಮಲ್ ಇರಲಿ, ಏನು ತೊಂದರೆ ಇಲ್ಲ ಅಂದ್ರೂ ಜಸ್ಟ್ ಒಂದು ರೆಗ್ಯುಲರ್ ಆಗಿ ಚೆಕಪ್ ಮಾಡಿಸೋದು, ಮ್ಯಾಮೋಗ್ರಾಮ್ಸ್ ಮಾಡೋದು, ಇದೆಲ್ಲ ಕಾಮನ್ ಆಗಿ ಮಾಡ್ತಾರೆ. ಏನಕ್ಕಂದರೆ ಏನಾದರೂ ಸ್ಟಾರ್ಟಿಂಗ್ ಸ್ಟೇಜಲ್ಲಿದ್ದರೆ ಅದನ್ನು ಕಂಡುಹಿಡ್ಬಿಟ್ರೆ ನಾವು ಟ್ರೀಟ್ಮೆಂಟ್ ಮಾಡೋದು ಇನ್ನೂ ಸುಲಭ ಆಗುತ್ತೆ. ಕ್ಯಾನ್ಸರ್ ಯಾವಾಗಲೂ ಬಂದರೆ ಸ್ಟಾರ್ಟಿಂಗ್ ಸ್ಟೇಜಸ್ಸಲ್ಲಿ ಅದನ್ನು ಟ್ರೀಟ್ ಮಾಡಿದರೆ ಬೆಸ್ಟ್. ಇಲ್ಲ ಅಂದರೆ ಸ್ಪ್ರೆಡ್ ಆಗಿಬಿಟ್ರೆ ತುಂಬ ಕಷ್ಟ. ಓಕೆ, ಸೊ ಈಗ ಎಲಿವಿಯೇಟಿಗೆ ಬಂದರೆ ಯಾವ ರೀತಿಯಾಗಿ ನೀವು ಚಿಕಿತ್ಸೆಯನ್ನು ಕೊಡ್ತೀರಾ ಅನ್ನೋದು ಪ್ರಶ್ನೆ. ಯಾಕಂದರೆ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಕೊಡೋದು 1 ಅಥವಾ 2 ದಿನ ಅಥವಾ ಫೀವರ್ಗೆ ಟ್ರೀಟ್ಮೆಂಟ್ ಕೊಟ್ಟಂಗಂತೂ ಅಲ್ಲ, ತುಂಬ ದಿನ ಅಥವಾ ವಾರ, ತಿಂಗಳುಗಟ್ಟಲೆ ಕೂಡ ಆಗುತ್ತೆ. ಸೊ ಎಷ್ಟು ತಿಂಗಳು ಬೇಕಾಗುತ್ತೆ ಎಲಿವಿಯೇಟಿಗೆ ಬಂದಾಗ? ಆಮೇಲೆ ಯಾವ ಸ್ಟೇಜ್ ತನಕ ನೀವು ಟ್ರೀಟ್ಮೆಂಟನ್ನು ಕೊಡ್ತೀರಾ ಹೇಳ್ಬೋದಾ? ಈಗ ಕ್ಯಾನ್ಸರ್ ಪೇನ್, ಈಗ ಏನಾದರೂ ಒಂದು ನೋವು ನಮ್ಮ ಹತ್ರ ಒಂದ್ಸಲ ಪೇಷಂಟ್ಸ್ ಬಂದರೆ ಅವರನ್ನು ಫಸ್ಟ್ ನಾವು ಎಕ್ಸಾಮಿನ್ ಮಾಡ್ತೀವಿ, ಹಿಸ್ಟ್ರಿ ತಗೋತೀವಿ. ಆಮೇಲೆ ಡಯಾಗ್ನೋಸಿಸ್ ಏನಿದೆ, ಕಾರಣ ಏನು ಬರ್ತಾ ಇದೆ ನೋವಿಗೆ, ಅದನ್ನು ಫಸ್ಟ್ ನಾವು ಕಂಡುಹಿಡ್ತೀವಿ. ಏನಕ್ಕಂದರೆ ಕಾರಣ ಗೊತ್ತಾಗಿಲ್ಲ, ಏನಕ್ಕೆ ಕಾಯಿಲೆ ಆಗಿದೆ ಅಂತ ಗೊತ್ತಾಗಿಲ್ಲ ಅಂದರೆ ಅದಕ್ಕೆ ಚಿಕಿತ್ಸೆ ಮಾಡೋದ್ರಲ್ಲಿ ಏನೂ ಪ್ರಯೋಗ ಇಲ್ಲ. ಅದಕ್ಕೋಸ್ಕರ ನಾವು ಫಸ್ಟು ಏನು ಪ್ರಾಬ್ಲಮ್ ಆಗಿದೆ ಅದನ್ನು ಕಂಡುಹಿಡಿತೀವಿ, ಆಮೇಲೆ ಅವರಿಗೆ ತಕ್ಕಂಥ ಟ್ರೀಟ್ಮೆಂಟ್ ಮಾಡ್ತೀವಿ. ಈಗ ಕ್ಯಾನ್ಸರ್ ಪೇನ್ ಇರಲಿ, ಕ್ರಾನಿಕ್ ಪೇನ್ ಇರಲಿ, ಎಲ್ಲವೂ ಟ್ರೀಟ್ಮೆಂಟ್ಸ್ ನೀವು ಹೇಳ್ದಂಗೆ 1-2 ದಿನದಲ್ಲಿ ಆಗಲ್ಲ. ಅವ್ರನ್ನ ಫಸ್ಟ್ ನಾವು ನೋಡಿಬಿಟ್ಟು ಎಷ್ಟು ಟ್ರೀಟ್ಮೆಂಟ್ ಆಗುತ್ತೋ ಅದನ್ನು ನಾವು ಎಕ್ಸಾಕ್ಟಾಗಿ ಪೇಷಂಟ್ ರೆಸ್ಪಾನ್ಸ್ ಮೇಲೆ ನಾವು ಹೇಳೋಕ್ಕಾಗುತ್ತೆ. ಈಗ ಪೇಷಂಟ್ ರೆಸ್ಪಾನ್ಸ್ ಅಂದರೆ ಏನು, ಫಸ್ಟ್ ನಾವು ಟ್ರೀಟ್ಮೆಂಟ್ ಮಾಡಿಬಿಟ್ಟು ಅವರಲ್ಲಿ ನೋಡ್ತೀವಿ ಅವರಿಗೆ ಎಷ್ಟು ರಿಲೀಫ್ ಬರ್ತಾ ಇದೆ ಅಂತ. ಆಮೇಲೆ ನಾವು ಎಕ್ಸಾಕ್ಟಾಗಿ ಪ್ಲ್ಯಾನ್ ಮಾಡಿಬಿಟ್ಟು ನೋಡ್ತೀವಿ.
ಹೇಗೆ ಅವ್ರು ಎಷ್ಟು ಸೆಷನ್ಸ್ ಆಗುತ್ತೆ, ಎಷ್ಟು ಟ್ರೀಟ್ಮೆಂಟ್ಸ್ ಮಾಡಬೇಕಾಗುತ್ತೆ ಅಂತ. ಒಂದು ನೀವು ಏನು ಅರ್ಥ ಮಾಡ್ಕೋಬೇಕಂದ್ರೆ ಕ್ಯಾನ್ಸರ್ ಒಂದ್ಸಲ ಬೇರೆ ಬೇರೆ ವಿಧಾನ ಇದೆ. ಕ್ಯಾನ್ಸರ್ ಒಂದ್ಸಲ ಏನಾದರೂ ಲೇಟರ್ ಸ್ಟೇಜಸಲ್ಲಿ ಹೋದರೆ ನಮ್ಮ ಫೋಕಸ್ ಬಂದು ಕ್ಯೂರೇಟಿವ್ ಟ್ರೀಟ್ಮೆಂಟಲ್ಲಿ ಜಾಸ್ತಿ ಹೋಗಲ್ಲ, ಪ್ಯಾಲಿಯೇಟಿವ್ ಟ್ರೀಟ್ಮೆಂಟಲ್ಲಿ ಹೋಗುತ್ತೆ. ಇದರ ಅರ್ಥ ಏನು? ಇದರ ಅರ್ಥ ಏನಂದರೆ ನಾವು ಬಂದು ಪೇಷಂಟ್ಗೆ ಕ್ಯಾನ್ಸರ್ ಕ್ಯೂರ್ ಮಾಡಲೇಬೇಕಪ್ಪ, ಪೇಷಂಟ್ ಏನಾದರೂ ಆಗೋಗಲಿ, ಸೈಡ್ ಎಫೆಕ್ಟ್ಸ್ ಏನಾದರೂ ಆಗೋಗಲಿ, ಆ ಥರ ನಮ್ಮ ಥಿಂಕಿಂಗ್ ಇರಲ್ಲ. ಕ್ಯಾನ್ಸರ್ ಪೇನ್ಸ್ ಟ್ರೀಟ್ಮೆಂಟ್ ಮಾಡಿದಾಗ ಪೇಷಂಟ್ಗೆ ಒಂದು ಕ್ಯಾನ್ಸರ್ ಇದ್ರೂ ಪರವಾಗಿಲ್ಲ, ಇಟ್ ಈಸ್ ಪಾರ್ಟ್ ಆಫ್ ಲೈಫ್ ಅಂತ ಹೇಳಿಬಿಟ್ಟು ಅವರಿಗೆ ಅಂಡರ್ಸ್ಟ್ಯಾಂಡ್ ಮಾಡಿಸ್ತೀವಿ, ರಿಯಶ್ಯೂರೆನ್ಸ್ ಕೊಡ್ತೀವಿ. ಆಮೇಲೆ ಅವರನ್ನು ನಾವು ಏನು ಹೇಳ್ತೀವಿ ಅಂದರೆ ದೇರ್ ಕ್ವಾಲಿಟಿ ಆಫ್ ಲೈಫ್ ಹ್ಯಾಸ್ ಟು ಇಂಪ್ರೂವ್. ಈಗ ಫಾರ್ ಎಕ್ಸಾಂಪಲ್ ಯಾರಿಗಾದರೂ ಕ್ಯಾನ್ಸರ್ ಬಂದರೆ ಬರೀ ಆ ಜಾಗದಲ್ಲಿ ಕ್ಯಾನ್ಸರ್ ಇರಲ್ಲ, ಓಕೆ, ಬೇರೆ ಎಲ್ಲ ಪಾರ್ಟ್ಸ್ ಆಫ್ ದ ಬಾಡಿ ಗೆಟ್ ಅಫೆಕ್ಟೆಡ್. ಓರಲ್ ಕ್ಯಾವಿಟಿ ಇರಲಿ, ಬಾಯಿ ಇರಲಿ, ಅಲ್ಲಿನೂ ಸಹ ಡ್ರೈ ಮೌತ್ ಆಗುತ್ತೆ, ಅಲ್ಸರ್ಸ್ ಫಾರ್ಮ್ ಆಗುತ್ತೆ, ಆಮೇಲೆ ಬೇರೆ ಪಾರ್ಟ್ಸ್ ಆಫ್ ದ ಬಾಡಿಯಲ್ಲಿ ಎಲ್ಲ ತೊಂದರೆಗಳು ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ನಾವು ಸ್ಕಿನ್ ಹೈಜೀನ್ ಮೇಂಟೈನ್ ಮಾಡೋದು, ಆಮೇಲೆ ಬೇರೆ ಪ್ಯಾಲಿಯೇಟಿವ್ ಆಪ್ಷನ್ಸ್ ಅವರಿಗೆಲ್ಲ ನಾವು ಹೇಳ್ತೀವಿ. ಏನಂದರೆ ಹೋಲ್ಸಮ್ ಆಗಿ ಟ್ರೀಟ್ಮೆಂಟ್ ಮಾಡಬೇಕು. ಈಗ ಎಲ್ಲರೂ ಎವ್ರಿ ಒನ್ ಇಸ್ ಗೋಯಿಂಗ್ ಟುಡೇ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್. ಅದಕ್ಕೋಸ್ಕರ ಕ್ಯಾನ್ಸರ್ ಪೇಷಂಟ್ಸ್ಗೆ ಯಾರು ಅಡ್ವಾನ್ಸ್ ಸ್ಟೇಜ್ ದಾಟ್ಬಿಟ್ಟಿದ್ದಾರೆ, ಬೇರೆ ಏನು ಟ್ರೀಟ್ಮೆಂಟ್ಸ್ ಕೊಟ್ಟರು ಅವ್ರಿಗೆ ಪ್ರಯೋಜನ ಇಲ್ಲ ಅಂದರೆ ಅವರಿಗೆ ನಾವು ಪ್ಯಾಲಿಯೇಟಿವ್ ಟ್ರೀಟ್ಮೆಂಟ್ ಕೊಡ್ತೀವಿ. ಏನಂದರೆ ಈಗ ಡೈಯಿಂಗ್ ಅ ರೆಸ್ಪೆಕ್ಟ್ಫುಲ್ ಡೆತ್, ಓಕೆ, ಎಂಡ್ ಆಫ್ ಲೈಫ್ ಕೇರಲ್ಲಿ ನಾವು ಅವರಿಗೆ ರೆಸ್ಪೆಕ್ಟ್ಫುಲ್ ಡೆತ್ ಆಮೇಲೆ ಕ್ವಾಲಿಟಿ ಆಫ್ ಲೈಫ್ ಎಲ್ಲ ಇಂಪ್ರೂವ್ ಮಾಡಿಬಿಟ್ಟು ಅವರಿಗೆ ನಾವು ಟ್ರೀಟ್ಮೆಂಟ್ ಈ ಥರ ಹೇಳ್ಕೊಡ್ತೀವಿ. ಓಕೆ, ಫೈನ್. ಸೊ ಈಗ ಕ್ಯಾನ್ಸರ್ ಬಗ್ಗೆನೇ ಮಾತಾಡ್ತಾ ಇದ್ದಿದ್ದರಿಂದ ನನಗೆ ಪ್ರಶ್ನೆ ಇರೋದು, ಕೀಮೋಥೆರಪಿ ಮಾಡಿಸ್ತಾರೆ, ಸಕ್ಸಸ್ ರೇಟ್ ತುಂಬ ಕಡಿಮೆ ಇರುತ್ತೆ, ಎಲ್ರಿಗೂ ಗೊತ್ತದು. ಟ್ರೀಟ್ಮೆಂಟ್ ತೊಗೊಳ್ಬೇಕಾದ್ರೆ ಒಂದೇ ಮೃತಪಡ್ತಾರೆ, ಅಥವಾ ಟ್ರೀಟ್ಮೆಂಟ್ ತೊಗೊಂಡು ಒಂದು 2-3 ವರ್ಷಗಳಲ್ಲಿ ಅಟ್ಲೀಸ್ಟ್ ಸಾಯ್ತಾರೆ ಅನ್ನೋದೆಲ್ಲ ಒಂದಷ್ಟು ಕೇಸ್ ಸ್ಟಡಿನಲ್ಲಿ ಪ್ರೂವ್ ಆಗಿದೆ. ಸೊ ಇಲ್ಲಿ ಸಕ್ಸಸ್ ರೇಟ್ ಎಷ್ಟರ ಮಟ್ಟಿಗಿದೆ? ಇಲ್ಲಿಗೆ ಬಂದು ನಾವು ಟ್ರೀಟ್ಮೆಂಟ್ ತಗೊಳ್ತೀವಿ ಅಥವಾ ಚಿಕಿತ್ಸೆ ಪಡ್ಕೊಳ್ತೀವಿ ಅಂದರೆ ಸಕ್ಸಸ್ ರೇಟ್ ಎಷ್ಟು ಅಂತ ವೀಕ್ಷಕರು ಕೇಳ್ತಾರೆ. ಸೊ ನೀವು ಹೇಳೋ ಪ್ರಕಾರ ನೀವು ಸಾಕಷ್ಟು ಕೇಸ್ ಸ್ಟಡಿಗಳನ್ನ ನೋಡಿರ್ತೀರ ನಿಮ್ಮಲ್ಲೇ, ಸೊ ಏನು ಹೇಳ್ತೀರಾ ಅದ್ರ ಬಗ್ಗೆ? ಎಕ್ಸಾಕ್ಟ್ಲಿ. ಸೊ ಈಗ ಕ್ಯಾನ್ಸರಲ್ಲಿ ಟ್ರೀಟ್ಮೆಂಟ್ಸ್ ವೇರಿಯಡ್ ಆಗಿದೆ, ಕೀಮೋಥೆರಪಿ, ರೇಡಿಯೋಥೆರಪಿ ಇದೆಲ್ಲ ಇದೆ. ಇದರ ಸೈಡ್ ಎಫೆಕ್ಟ್ಸಿಂದ ನೋವೆಲ್ಲ ಬರುತ್ತೆ. ಆದರೆ ಪೇಷಂಟ್ಸ್ಗೆ ಎಷ್ಟು ಮಟ್ಟಕ್ಕೆ ನಾವು ನೋವು ಕಡಿಮೆ ಮಾಡೋಕ್ಕಾಗುತ್ತೋ ಅವರಿಗೆ ನಾವು ಪ್ರಯತ್ನ ಮಾಡ್ತೀವಿ. ಈಗ ನೀವು ಸ್ಟ್ಯಾಟಿಸ್ಟಿಕಲಿ ನೋಡಿದರೆ ಪೇಷಂಟ್ಸ್ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ಸ್ ವೆನ್ ದ ಪೇನ್ ಇಸ್ ಮ್ಯಾನೇಜ್ಡ್ ವೆಲ್. ಈಗ ನಿಮಗೆ ಹೇಳಿದೆ, ಔಟ್ ಆಫ್ 100 ಕ್ಯಾನ್ಸರ್ ಪೇಷಂಟ್ 50-60% ಆಫ್ ಪೇಷಂಟ್ಸಲ್ಲಿ ನೋವು ಇರುತ್ತೆ, ಕ್ಯಾನ್ಸರ್ ಪೇನ್ ಇರುತ್ತೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದರೆ ಈ ಥರ ಟ್ರೀಟ್ಮೆಂಟ್ಸ್ ಮಾಡಿಕೊಡ್ತೀವಿ. ಅವರಲ್ಲಿ ನೀವು ನೋಡಿದರೆ ಔಟ್ ಆಫ್ 100 ಆಲ್ಮೋಸ್ಟ್ 70-80% ಆಫ್ ಪೇಷಂಟ್ಸ್ ಅವರಿಗೆ ನೋವು ಕಡಿಮೆ ಆಗಿ ಚೆನ್ನಾಗಿ ಅವರು ಇಂಪ್ರೂವ್ಮೆಂಟ್ಸ್ ಬರ್ತಾ ಇರುತ್ತೆ. ಏನಕ್ಕಂದರೆ ಮುಂಚೆ ಏನಿತ್ತಂದರೆ ಬರೀ ನೋವಿದ್ರೆ ಜಸ್ಟ್ ಒಂದು ಪೇನ್ ಕಿಲ್ಲರ್ಸು ಇಲ್ಲ ಮೆಡಿಕೇಷನ್ಸ್ ಕೊಡೋದು ಅದೇ ಇತ್ತು. ಆದರೆ ಈಗ ನಾವು ಮೆಡಿಕಲ್ ಸೈನ್ಸ್ ಅಡ್ವಾನ್ಸ್ ಆಗಿ ಇದು ಪೇನ್ ಮ್ಯಾನೇಜ್ಮೆಂಟ್, ಪೇನ್ ಮೆಡಿಸಿನ್ ಅಂತ ಒಂದು ಬ್ರಾಂಚ್ ಬಂದ ಮೇಲೆ ಇಲ್ಲಿ ನಮ್ಮ ಹತ್ರ ಜಾಸ್ತಿ ಶಸ್ತ್ರ ಇದೆ. ವಿ ಹ್ಯಾವ್ ಅ ಲಾಟ್ ಮೋರ್ ವೆಪನ್ಸ್ ಟ್ರೀಟ್ಮೆಂಟ್ ಕೊಡೋಕ್ಕೋಸ್ಕರ. ಜಸ್ಟ್ ಮೆಡಿಕೇಷನ್ಸೇ ಅಲ್ಲ, ನಮ್ಮ ಹತ್ರ ಇಂಟರ್ವೆನ್ಷನ್ಸ್ ಅಂತಾನು ಒಂದಿದೆ. ಇಂಟರ್ವೆನ್ಷನ್ಸಲ್ಲಿ ನಾವು ಏನು ಮಾಡ್ತೀವಿ ಅಂದರೆ, ಫಾರ್ ಎಕ್ಸಾಂಪಲ್ ಯಾರಿಗಾದರೂ ಕ್ಯಾನ್ಸರ್ ಪೇನ್ ಇದೆ, ನೋವು ಬರ್ತಾ ಇದೆ ಯಾವುದೋ ಒಂದು ಕಾರಣದಿಂದ, ಆ ನೋವು ಯಾವ ನರದಿಂದ ಬರ್ತಿದೆ ಅದನ್ನು ನಾವು ಕಂಡು ಹಿಡಿತೀವಿ. ಆ ನರನ ನಾವು ಇಟ್ಕೊಂಡು ಆ ನರನ ನಾವು ಸೆಲೆಕ್ಟಿವ್ಲಿ ಬ್ಲಾಕ್ ಮಾಡಿಬಿಡ್ತೀವಿ. ಅದರಿಂದ ಏನಾಗುತ್ತೆ, ನೋವು ಕಡಿಮೆ ಆಗುತ್ತೆ. ಮುಂಚೆಲ್ಲ ಏನಾಗ್ತಾ ಇತ್ತು, ಟ್ಯಾಬ್ಲೆಟ್ಸ್ ಕೊಟ್ಟು ಇದು ಕೊಟ್ಟು ಅದೆಲ್ಲ ಮಾಡ್ತಿದ್ರಿ. ಕ್ಯಾನ್ಸರಲ್ಲಿ ಇನ್ನೊಂದು ನೀವು ಏನು ಗಮನ ಕೊಡಬೇಕಂದ್ರೆ ವೇಟ್ ಲಾಸ್ ಆಗುತ್ತೆ, ತೂಕ ಕಡಿಮೆ ಆಗುತ್ತೆ. ಸಿಗ್ನಿಫಿಕೆಂಟ್ ವೇಟ್ ಲಾಸ್, ಒಂದು 10 ಕಿಲೋ 15 ಕಿಲೋ ಜಸ್ಟ್ ಈ ಥರ ಅವರು ವೇಟ್ ಲಾಸ್ ಆಗ್ತಾ ಇರುತ್ತೆ. ಅಷ್ಟು ವೇಟ್ ಲಾಸ್ ಆದಾಗ ನಾವು ಜಾಸ್ತಿ ಪೇನ್ ಕಿಲ್ಲರ್ಸ್ ತಗೊಳ್ಳೋಕೆ ಆಗಲ್ಲ, ಜಾಸ್ತಿ ಮೆಡಿಕೇಷನ್ಸ್ ಕೊಡೋಕ್ಕಾಗಲ್ಲ. ಆವಾಗ ನಾವೇನು ಮಾಡಬೇಕಂದ್ರೆ ಈ ಥರ ಇಂಟರ್ವೆನ್ಷನ್ಸ್ನ ನಾವು ತಗೊಂಡು ಟ್ರೀಟ್ಮೆಂಟ್ ಮಾಡಬೇಕು. ಆಲ್ ರೈಟ್ ಡಾಕ್ಟರ್, ಇನ್ನಷ್ಟು ಮಾತಾಡೋಣ ನಾವು. ಸೊ ವೀಕ್ಷಕರೇ, ನೀವು ಕೂಡ ಎಲಿವಿಯೇಟಿಗೆ ಹೋಗಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗಿರೋ ನಂಬರ್ಗೆ ಕಾಲ್ ಮಾಡೋದ್ರ ಮೂಲಕ ಹೆಚ್ಚಿನ ಮಾಹಿತಿನ ಪಡ್ಕೊಳ್ಬೋದು. ಇನ್ನು ಮುಂದಿನ ಭಾಗದಲ್ಲೂ ಕೂಡ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಮಾತಾಡ್ತಾ ಹೋಗ್ತೀವಿ ಆಫ್ಟರ್ ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಯಾವುದೇ ಅಡ್ಡ ಪರಿಣಾಮ ಇಲ್ಲದೆ ಎಲಿವಿಯೇಟ್ನಲ್ಲಿ ಕ್ಯಾನ್ಸರ್ ನೋವಿಗೆ ಟ್ರೀಟ್ಮೆಂಟನ್ನು ಪಡೆದುಕೊಳ್ಳಬಹುದು ಹೇಗೆ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ವಾಪಸ್ ಹೋಗ್ತೀನಿ. ಈಗ ಡಾಕ್ಟರ್, ಪ್ರಮುಖವಾಗಿ ಪುರುಷರಲ್ಲಿ ಹೆಚ್ಚಾಗಿ ಈ ಕ್ಯಾನ್ಸರ್ ನೋವು ಕಾಣಿಸ್ಕೊಳ್ಳುತ್ತಾ ಅಥವಾ ಮಹಿಳೆಯರಲ್ಲಿ ಕಾಣಿಸ್ಕೊಳ್ಳುತ್ತಾ? ಈಗ ನೀವು ಸಾಕಷ್ಟು ಕೇಸಸ್ ಅನ್ನಂತೂ ನೋಡ್ತಾನೆ ಇರ್ತೀರ ಪ್ರತಿದಿನ. ಆನ್ ಅನ್ ಇಯರ್ಲಿ ಬೇಸಿಸ್ ನೋಡೋದಾದರೆ, ಆ ಸ್ಟ್ಯಾಟಿಸ್ಟಿಕ್ಸ್ ಹೇಳೋದಾದರೆ ಯಾರಲ್ಲಿ ಜಾಸ್ತಿ ಕಾಣಿಸ್ಕೊಳ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಈ ಸಮಸ್ಯೆ? ಈಗ ಕ್ಯಾನ್ಸರ್ ಪೇನ್, ಇದು ಕ್ಯಾನ್ಸರ್ ಯಾರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತಂದರೆ ಅದು ಡಿಪೆಂಡ್ ಆಗುತ್ತೆ ಯಾವ ಟೈಪ್ ಆಫ್ ಕ್ಯಾನ್ಸರ್ ಇದೆ ಅಂತ. ಈಗ ಎಸ್ಪೆಷಲಿ ಏನಾದರೂ ಬಟ್ ಓವರ್ ಆಲ್ ನೀವು ಸ್ಟ್ಯಾಟಿಸ್ಟಿಕ್ಸ್ ನೋಡಿದರೆ ಫೀಮೇಲ್ಸಲ್ಲಿ ಇಟ್ ಇಸ್ ಅ ಲಾಟ್ ಮೋರ್ ಕಾಮನ್, ಹೆಂಗಸರಲ್ಲಿ ಇನ್ನು ಜಾಸ್ತಿಯಾಗಿ ಕಾಮನ್ ಬರುತ್ತೆ. ಮೇಲ್ ಪಾಪ್ಯುಲೇಷನಲ್ಲಿ ಡ್ಯೂ ಟು ಸ್ಮೋಕಿಂಗ್ ಆ್ಯಂಡ್ ಎವ್ರಿಥಿಂಗ್, ಲಂಗ್ ಕ್ಯಾನ್ಸರ್ ಇನ್ನು
ಕಾಮನ್ ಇರುತ್ತೆ. ಫೀಮೇಲ್ಸಲ್ಲಿ ಬ್ರೆಸ್ಟ್ ಕ್ಯಾನ್ಸರ್, ಓವೇರಿಯನ್ ಕ್ಯಾನ್ಸರ್ ಇದೆಲ್ಲ ಜಾಸ್ತಿ ಕಾಮನ್ ಇರುತ್ತೆ. ಸೊ ಸ್ಟ್ಯಾಟಿಸ್ಟಿಕಲಿ ಸ್ಪೀಕಿಂಗ್ ಫೀಮೇಲ್ಸ್ ಆರ್ ಮೋರ್ ಪ್ರೋನ್. ಓಕೆ ಓಕೆ. ಸೊ ಯಾವ ಏಜ್ನವರು ಜಾಸ್ತಿ ಪ್ರೋನ್ ಆಗಿರ್ತಾರೆ ಕ್ಯಾನ್ಸರ್ಗೆ ತುತ್ತಾಗೋದ್ರಲ್ಲಿ? ಅದರಲ್ಲಿ ಏನಾದರೂ ರಿಸರ್ಚ್ ಆಗಿದೆಯಾ, ಸ್ಟ್ಯಾಟಿಸ್ಟಿಕ್ಸ್ ಇದೆಯಾ ಅದ್ರ ಬಗ್ಗೆನೂ ಅಂತ ಒಂದು ಪ್ರಶ್ನೆ ನಂದು. ಈಗ ಯಾವ ಏಜಲ್ಲಿ ಮುಂಚೆ ಎಲ್ಲ ಏನಾಗ್ತಿತ್ತು, ಕ್ಯಾನ್ಸರ್ ಅಂದರೆ ಓಲ್ಡ್ ಏಜ್, ಎಂಡ್ ಆಫ್ ಲೈಫ್, ಹಿರಿಯರಲ್ಲಿ ಜಾಸ್ತಿ ಬರುತ್ತೆ ಅಂತ ಹೇಳ್ತಿದ್ರು. ಈಗ ಆ ಥರ ಎಲ್ಲ ಏನಿಲ್ಲ, ಎಲ್ಲ ಏಜಸ್ಸಲ್ಲಿ ಆಲ್ಮೋಸ್ಟ್ ಈಕ್ವಲ್ ಆಗಿದೆ. ಈವನ್ ಚಿಕ್ಕ ಮಗು ಹುಟ್ಟಿದ ಮೇಲೆ ಈವನ್ ಅವರಿಗೂ ಈವನ್ ದೇ ಕ್ಯಾನ್ ಬಿ ಬಾರ್ನ್ ವಿತ್ ಸಮ್ ಕೈಂಡ್ ಆಫ್ ಪ್ರಾಬ್ಲಮ್ಸ್. ಸೊ ಯಾವುದಾದ್ರೂ ಏಜ್ ಇರಲಿ, ಚಿಕ್ಕ ಮಕ್ಕಳಲ್ಲಿರಲಿ, ಯಂಗ್ ಅಡಲ್ಟ್ಸ್ ಇರಲಿ, ಆಲ್ ಟೈಪ್ ಆಫ್ ಕ್ಯಾನ್ಸರ್ಸ್ ಆಗ್ಬೋದು. ಅದಕ್ಕೋಸ್ಕರ ಇಂಪಾರ್ಟೆಂಟ್ ಏನು ನಾವು ಮೈಂಡಲ್ಲಿ ಇಟ್ಕೋಬೇಕಂದ್ರೆ, ಏನಾದರೂ ನಿಮಗೆ ಇದು ನೋವು ಇದ್ದರೆ, ಬೇರೆ ಏನಾದರೂ ಸಿಮ್ಟಮ್ಸ್ ಲಕ್ಷಣಗಳಿದ್ದರೆ ಫಸ್ಟು ಹೋಗಿಬಿಟ್ಟು ಅದಕ್ಕೆ ನೀವು ಡಾಕ್ಟರ್ ಹತ್ರ ಹೋಗಿಲ್ಲ ಅಂದ್ರೂ ಜಸ್ಟ್ ಒಂದು ಡಯಾಗ್ನೋಸ್ಟಿಕ್, ಜಸ್ಟ್ ಒಂದು ಬ್ಲಡ್ ಟೆಸ್ಟ್ ಆದರೂ ಇರಲಿ, ಏನಾದರೂ ಒಂದು ಮಾಡಿಸ್ಕೊಂಡು ನೋಡಿದರೆ ಅದರಲ್ಲಿ ಕ್ಯಾನ್ಸರಲ್ಲಿ ಏನು ಪ್ರಮುಖ ಅಂದರೆ ಮಾರ್ಕರ್ಸ್ ಇರುತ್ತೆ. ಸ್ವಲ್ಪ ಬ್ಲಡ್ಡಲ್ಲಿ ಸ್ವಲ್ಪ ಮಾರ್ಕರ್ಸ್ ಗೊತ್ತಾಗುತ್ತೆ ನಮ್ಗೆ ನೋಡಿದರೆ, ಏನಾದರೂ ಪ್ರೋನ್ ಇದೆಯಾ ಇಲ್ಲ ಏನಾದರೂ ಹಿಂಗಿದೆ ಅಂತ. ಇನ್ನೊಂದು ಏನಂದರೆ, ಯಾರಿಗೆ ಫ್ಯಾಮಿಲೀಸಲ್ಲಿ ಕ್ಯಾನ್ಸರ್ಸ್ ಇರುತ್ತೋ ಅವರು ಎಕ್ಸ್ಟ್ರಾ ಕಾಷಿಯಸ್ ಆಗಿರಬೇಕು, ಎಕ್ಸ್ಟ್ರಾ ಪ್ರಿಪೇರ್ಡ್ ಇರಬೇಕು. ಆಚೆ ಈ ಥರ ತೊಂದರೆ ಆಗಿದೆ ಅಂದರೆ ಇವರಲ್ಲೂ ನಮ್ಮಲ್ಲೂ ಈ ಥರ ತೊಂದರೆ ಬರಬಹುದು, ಅದಕ್ಕೆ ನಾವು ಮುಂದೆ ಜಾಗ್ರತೆ ಮಾಡಿಬಿಟ್ಟು ಅದಕ್ಕೆ ನಾವು ಟ್ರೀಟ್ಮೆಂಟ್ ತಗೋಬೇಕು ಅಂತ ಅವರು ಪ್ರಿಪೇರ್ಡ್ ಆಗಿರಬೇಕು. ಓಕೆ. ಟಿಪಿಕಲ್ ಸಿಂಪ್ಟಮ್ಸ್ ಅಂತ ಯಾವುದಾದ್ರೂ ಇದೆಯಾ? ಈಗ ಇದು ಕ್ಯಾನ್ಸರ್ಗೆ ತುತ್ತಾಗೋ ಚಾನ್ಸಸ್ ಇದೆ ಈ ವ್ಯಕ್ತಿ ಅನ್ನೋದಕ್ಕೆ ಟಿಪಿಕಲ್ ಸಿಂಪ್ಟಮ್ಸ್ ಅಥವಾ ಕ್ಲಾಸಿಕ್ ಸಿಂಪ್ಟಮ್ಸ್ ಅಂತ ಕೆಲವು ಇದ್ದೇ ಇರುತ್ತೆ ದೇಹದಲ್ಲಿ. ಈಗ ಫಾರ್ ಎಕ್ಸಾಂಪಲ್, ಈಗ ಜ್ವರ ಬಂದಾಗ ನೆಗಡಿ ಆಗೋದು ಅಥವಾ ಕೆಮ್ಮು ಬರೋದು, ಆಗ ಒಂದು ವೈರಲ್ ಫೀವರ್ ಆಯಿತು ಅಥವಾ ಕೊರೋನಾನ ಗೊತ್ತಾಗ್ಬಿಡುತ್ತೆ. ಇದರಲ್ಲೂ ಕೂಡ ಆ ಥರದ್ದು ಏನಾದರೂ ಗೊತ್ತಾಗುತ್ತಾ ನಮಗೆ ಟಿಪಿಕಲ್ ಸಿಂಪ್ಟಮ್ಸ್ ಅಂತ? ಎಸ್, ಕ್ಯಾನ್ಸರಲ್ಲಿ ಟಿಪಿಕಲ್ ಸಿಂಪ್ಟಮ್ಸ್ ಅಂದರೆ ಯಾವ ನಿಮ್ಮ ಬಾಡಿ ಪಾರ್ಟ್ ಯಾವುದು ಇನ್ವಾಲ್ವ್ ಆಗಿದೆಯೋ, ಯಾವ ಬಾಡಿ ಪಾರ್ಟಲ್ಲಿ ಕ್ಯಾನ್ಸರ್ ಬರ್ತಿದೆಯೋ ಅದಕ್ಕೆ ಟಿಪಿಕಲ್ ಸಿಂಪ್ಟಮ್ಸ್ ಇರುತ್ತೆ. ಒಂದು ಕಾಮನ್ ಸಿಂಪ್ಟಮ್ ಏನು ಹೇಳ್ತೀನಿ ಅಂದರೆ ವೇಟ್ ಲಾಸ್. ಏನಾದರೂ ಸಡನ್ನಾಗಿ ವೇಟ್ ಕಡಿಮೆ ಆಗ್ತಿದೆ, ಈಗ ಎಲ್ಲರೂ ಡಯಟಿಂಗು, ಎಕ್ಸಸೈಸ್ ಇದೆಲ್ಲ ಮಾಡ್ತಿದ್ದಾರೆ, ಅದಕ್ಕೆ ಅದು ಬಂದು ಹೆಲ್ದಿಯಾಗಿ ವೇಟ್ ಲಾಸ್ ಆಗ್ತಿದ್ರೆ ಒಳ್ಳೆಯದು. ಇಲ್ಲ ಜಸ್ಟ್ ಸಡನ್ನಾಗಿ ವೇಟ್ ಲಾಸ್ ಆಗ್ತಾ ಇದೆ ನಿಮಗೆ, ಆಮೇಲೆ ಈ ಥರ ಏನಾದರೂ ಹೆಡ್ ಏಕ್ಸು, ಡಿಫಿಕಲ್ಟಿ ಇನ್ ಕ್ಯಾರಿಂಗ್ ಯುವರ್ ಡೇ ಟು ಡೇ ಆ್ಯಕ್ಟಿವಿಟೀಸ್, ಜೊತೆಯಲ್ಲಿ ನಿದ್ದೆ ಇದು ಆಗೋದು, ಇದೆಲ್ಲ ಏನಾದರೂ ತೊಂದರೆಗಳಿದ್ದರೆ, ಇದೆಲ್ಲ ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ತುಂಬ ಜನರು ಇದು ಫೇಸ್ ಮಾಡ್ತಾ ಇರ್ತಾರೆ. ಏನಿದು ಜಸ್ಟ್ ಎನಿ ಅದರ್ ಲಕ್ಷಣ ಅಂತ ಅನ್ಕೋಬಿಟ್ಟು ಜಸ್ಟ್ ಅದನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಅದಕ್ಕೆ ನೆಗ್ಲೆಕ್ಟ್ ಮಾಡಬಾರ್ದು. ಈ ಥರ ಏನಾದರೂ ಲಕ್ಷಣಗಳು ಇದ್ದರೆ, ಎಸ್ಪೆಷಲಿ ವೇಟ್ ಲಾಸ್ ಏನಾದರೂ ಜಾಸ್ತಿ ಇದ್ದರೆ ಅದಕ್ಕೆ ನಾವು ಗಮನ ಕೊಡಬೇಕು ಏನಕ್ಕೆ ಆಗ್ತಿದೆ ಅಂತ. ಓಕೆ. ಈಗ ಸಾಮಾನ್ಯವಾಗಿ ನಾವು ಕೇಳ್ಪಟ್ಟಿರೋ ಪ್ರಕಾರ ಸ್ಟೇಜ್ 3 ಅಥವಾ ಸ್ಟೇಜ್ 4 ಹೋದಾಗಲೇ ಇವ್ರಿಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗುತ್ತೆ. ಸ್ಟೇಜ್ 1 2 ನಲ್ಲಿ ಏನು ಸಮಸ್ಯೆನೇ ಇರಲ್ಲ, ಅವ್ರಿಗೆ ತುಂಬಾ ಏಸಿಂಪ್ಟಮ್ಯಾಟಿಕ್. ನೀವು ಆರಂಭದಲ್ಲಿ ಮೆನ್ಷನ್ ಮಾಡ್ತಾ ಇದ್ರಿ, ಅದು ಯಾಕೆ ಹಂಗಾಗುತ್ತೆ? ಸಡನ್ ಆಗಿ ಬಾಡಿನಲ್ಲಿ ಯಾಕೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಕ್ಯಾನ್ಸರಸ್ ವಿಚಾರ ಅಂತ? ಎಕ್ಸಾಕ್ಟ್ಲಿ. ಈಗ ಸ್ಟಾರ್ಟಿಂಗ್ ಸ್ಟೇಜಲ್ಲಿದ್ದರೆ, ಈಗ ನೀವು ಕ್ಯಾನ್ಸರ್ನ ಹೇಗೆ ಮೈಂಡಲ್ಲಿ ಥಿಂಕ್ ಮಾಡಬೇಕಂದ್ರೆ, ಒಂದು ಸ್ಮಾಲ್ ಪ್ಲಾಂಟ್ ಇದ್ದಂಗೆ. ಒಂದು ಸ್ಮಾಲ್ ಪ್ಲಾಂಟ್ ಇದೆ, ಅದು ಸ್ಲೋಲಿ ಗ್ರೋ ಆಗ್ತಾ ಇರೋ ಪ್ಲಾಂಟ್ ಬಿಕಮ್ಸ್ ಅ ಟ್ರೀ ಆ್ಯಂಡ್ ದೆನ್ ಇಟ್ ಜಸ್ಟ್ ಬ್ರಾಂಚಸ್ ಔಟ್. ಈ ಥರನೇ ಕ್ಯಾನ್ಸರ್ ಫಸ್ಟ್ ಬಂದ ಮೇಲೆ ಜಸ್ಟ್ ಒಂದು ಸ್ಮಾಲ್ ಸೆಲ್ಸ್ ಥರ ಇರುತ್ತೆ. ಆ್ಯಂಡ್ ಅದು ಸ್ಲೋಲಿ ಎಕ್ಸ್ಪ್ಯಾಂಡ್ ಆಗ್ತಾ ಏನಾಗುತ್ತೆ, ಆ ಜಾಗದಿಂದ ಸ್ಪ್ರೆಡ್ ಆಗುತ್ತೆ. ರಕ್ತದಲ್ಲಿ ಹೋದರೆ, ಬ್ಲಡ್ಡಲ್ಲಿ ಹೋದರೆ ಬೇರೆ ಆರ್ಗನ್ಸ್ಗೆ ಅದು ಸ್ಪ್ರೆಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳಬೇಕಂದ್ರೆ, ಈಗ ಏನಾದರೂ ಪ್ಯಾನ್ಕ್ರಿಯಾಸ್ ಕ್ಯಾನ್ಸರ್ ಇರಲಿ, ಇಲ್ಲ ಲಿವರ್ ಕ್ಯಾನ್ಸರ್ ಇರಲಿ, ಸ್ಟಮಕ್ದು ಕ್ಯಾನ್ಸರ್ ಇರಲಿ, ಇದೆಲ್ಲ ಕ್ಯಾನ್ಸರ್ಸ್ ಬಂದರೆ ಏನಾಗುತ್ತೆ, ಬೇಗ ಅದು ಸ್ಟೇಜ್ ಪ್ರಕಾರ ಅದು ಹೋಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಏನು ಗಮನ ಕೊಡಬೇಕಂದ್ರೆ, ಸ್ಟೇಜಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವ ಸ್ಟೇಜಲ್ಲಿ ಪೇಷಂಟ್ ಇದ್ದಾರೋ ಅದಕ್ಕೆ ನಾವು ನೋಡಿಬಿಟ್ಟು ಪೇನ್ ಮ್ಯಾನೇಜ್ಮೆಂಟ್, ನೋವು ಬಂದರೆ ಅದಕ್ಕೆ ನಾವು ತಕ್ಕಂಥ ಟ್ರೀಟ್ಮೆಂಟ್ ಮಾಡಬೇಕು. ಓಕೆ, ಫೈನ್. ಸೊ ಈಗ ಎಲಿವಿಯೇಟ್, ಈಗಾಗಲೇ ನಮಗೆ ಗೊತ್ತು ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಕೊಡ್ತಾ ಇದೆ ಅಂತ. ಬಟ್ ಈಗ ಜನರ ಹತ್ರ ಸುಮಾರು ಆಪ್ಷನ್ಸ್ ಇದೆ. ಈಗ ಕೀಮೋಥೆರಪಿ ಆಪ್ಷನ್ ಇದೆ, ಕೆಲವರು ಆಯುರ್ವೇದಿಕಕ್ಕೆ ಹೋಗ್ತಾರೆ, ಇನ್ನು ಕೆಲವರು ಎಲಿವಿಯೇಟಿಗೆ ಬರಬೇಕು ಅಂತ ಅಂದ್ಕೊಂಡ್ರೆ ಯಾಕೆ ಎಲಿವಿಯೇಟನ್ನ ಆಯ್ಕೆ ಮಾಡಿ ಅಂತ ನೀವು ಜನರಿಗೆ ಸಜೆಸ್ಟ್ ಮಾಡ್ತೀರಾ? ವೈ ಇಸ್ ಇಟ್ ಡಿಫ್ರೆಂಟ್ ಫ್ರಮ್ ದ ಅದರ್ ಕೈಂಡ್ ಆಫ್ ಟ್ರೀಟ್ಮೆಂಟ್ಸ್ ಅಂತ ಹೇಳ್ತೀರಾ? ಎಕ್ಸಾಕ್ಟ್ಲಿ. ಇಲ್ಲಿ ಅಲಿವಿಯೇಟ್ ಪೇನ್ ಮ್ಯಾನೇಜ್ಮೆಂಟ್ ಕ್ಲಿನಿಕಲ್ಲಿ ನಾವೆಲ್ಲ ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಇದ್ವಿ. ವಿ ಆಲ್ ಫಾಲೋ ಅಲೋಪತಿಕ್ ಸ್ಕೂಲ್ ಆಫ್ ಮೆಡಿಸಿನ್. ಆಲ್ ಆಫ್ ಅಸ್ ಆರ್ ಕ್ವಾಲಿಫೈಡ್ ಡಾಕ್ಟರ್ಸ್ ಟ್ರೈಂಗ್ ಟು ಟೇಕ್ ಕೇರ್ ಆಫ್ ಯುವರ್ ಪೇನ್ಸ್. ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಒಂದು ಸಲ ಪೇಷಂಟ್ಸ್ ಬಂದರೆ ಇದೆಲ್ಲ ಕ್ಯಾನ್ಸರ್ದು ನಾವು ಎವಿಡೆನ್ಸ್ ಬೇಸ್ಡ್ ಅಪ್ರೋಚ್ ಫಾಲೋ ಮಾಡ್ತೀವಿ. ಹೇಗಂದರೆ, ಈಗ ಒಬ್ಬರು ಏನಾದರೂ ನೋವು ಬಂದರೆ ಕ್ಯಾನ್ಸರಿಂದ, ವಿ ಫಾಲೋ ಅ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಸ್ಟೆಪ್ ಲ್ಯಾಡರ್ ಪ್ಯಾಟರ್ನ್. ಇದು WHO ಸ್ಟೆಪ್ ಲ್ಯಾಡರ್ ಪ್ಯಾಟರ್ನ್ ಏನಂದರೆ, ಒಂದು ಸಲ ಬಂದರೆ ಇಟ್ ಹ್ಯಾಸ್ ಗ್ರೇಡಿಂಗ್ 0 1 2 3 ಅಂತ. ಅಲ್ಲಿ ಫಸ್ಟ್ ನಾವು ಮೆಡಿಕೇಷನ್ಸ್ ಟ್ರೈ ಮಾಡಿಬಿಟ್ಟು ನೋಡ್ತೀವಿ ಅವರಿಗೆ ನೋವು ಕಡಿಮೆ ಆಗ್ತಿದೆ ಅಂತ.
ನೆಕ್ಸ್ಟ್ ಸ್ಟೇಜ್ಗೆ ಸ್ವಲ್ಪ ಸ್ಟ್ರಾಂಗರ್ ಮೆಡಿಕೇಶನ್ ಸ್ಟಾರ್ಟ್ ಮಾಡ್ತೀವಿ. ಸ್ಟ್ರಾಂಗರ್ ಮೆಡಿಕೇಶನ್ಸಲ್ಲಿ ಓಪಿಯಾಯ್ಡ್ಸ್ ಅಂತ ಒಂದಿರುತ್ತೆ. ಮಾರ್ಫಿನ್ ಅಂತ ನೀವೆಲ್ಲ ಕೇಳಿರ್ತೀರ, ಯಾರ್ಯಾರು ಕ್ಯಾನ್ಸರ್ ಇದೆಯೋ ಅವರಿಗೆ ಮಾರ್ಫಿನ್ ಟ್ಯಾಬ್ಲೆಟ್ ಅಂದರೆ ಅದೆಲ್ಲ ಕೇಳಿರ್ತಾರೆ. ಇದು ಟ್ಯಾಬ್ಲೆಟ್ಸ್ ಎಲ್ಲ ನಾವು ಸ್ಟಾರ್ಟ್ ಮಾಡಿಬಿಟ್ಟು ನೋಡ್ತೀವಿ ಇದರಿಂದ ಕಡಿಮೆ ಆಗ್ತಿದೆ ಅಂತ. ಇಲ್ಲ ಕಡಿಮೆ ಆಗ್ತಾ ಇಲ್ಲ ಅಂದರೆ ನೆಕ್ಸ್ಟ್ ಸ್ಟೇಜ್, ಈಗ ಅಡ್ವಾನ್ಸ್ ಸ್ಟೇಜ್ಗೆ ಹೋಗಿಬಿಟ್ರೆ ನಾವು ಇದು ಇಂಟರ್ವೆನ್ಷನ್ಸ್ ಅಂತ ಒಂದು ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳಬೇಕಂದ್ರೆ, ಈಗ ಸ್ಟಮಕ್ ಕ್ಯಾನ್ಸರ್ ಯಾರಿಗಿರುತ್ತೋ ಅವರಿಗೆ ತುಂಬ ನೋವು ಇರುತ್ತೆ. ಅವರಿಗೆ ನಾವು ಏನು ಮಾಡ್ತೀವಿ ಅಂದರೆ ಒಂದು ಸೀಲಿಯಾಕ್ ಪ್ಲೆಕ್ಸಸ್ ಬ್ಲಾಕ್ ಅಂತ ಒಂದಿದೆ. ಇದು ಅರ್ಥ ಏನಂದರೆ, ಈಗ ನಮ್ಮ ಹೊಟ್ಟೆ ಹತ್ರ ನೋವು ಏನಕ್ಕೆ ಬರ್ತಿದೆ ಕ್ಯಾನ್ಸರಿಂದ ಅಂದರೆ ಅಲ್ಲಿ ಅಕ್ಕಪಕ್ಕದಲ್ಲಿ ನರ ಇರುತ್ತೆ. ಸೊ ನಾವೇನು ಮಾಡ್ತೀವಿ, ಈ ನರನ ನಾವು ಸೊಫಿಸ್ಟಿಕೇಟೆಡ್ ಟೆಕ್ನಿಕ್ಸಿಂದ ಇಮೇಜ್ ಮಾಡಿಬಿಟ್ಟು ಅದಕ್ಕೆ ನಾವು ಒಂದು ಬ್ಲಾಕ್ ಮಾಡ್ತೀವಿ. ಆದ್ದರಿಂದ ಅಲ್ಲಿಂದ ಬರೋದು ನೋವು ಕಡಿಮೆ ಆಗುತ್ತೆ. ಈಗ ಹೌ ಡಿಫ್ರೆಂಟ್ ಅಂದರೆ, ಈಗ ಬೇರೆ ಟ್ರೀಟ್ಮೆಂಟ್ಸಲ್ಲಿ ಏನಾದರೂ ಒಂದು ಸೈಡ್ ಎಫೆಕ್ಟ್ ಇದ್ದೇ ಇರುತ್ತೆ, ಇಲ್ಲ ಮೆಡಿಕೇಷನ್ಸ್ ತಗೋಬೇಕಂದ್ರೆ ಒಂದು ಲಾಂಗ್ ಡ್ಯೂರೇಷನ್ ಆಫ್ ಟೈಮ್ ತನಕ ನೀವು ತಗೋತಾ ಇರಲೇಬೇಕು. ಈ ಥರ ಟ್ರೀಟ್ಮೆಂಟ್ಸಲ್ಲಿ ಏನಾಗುತ್ತೆ, ಇದು ಸೈಡ್ ಎಫೆಕ್ಟ್ಸ್ ಎಲ್ಲ ಮಿನಿಮೈಸ್ ಆಗುತ್ತೆ. ಆಮೇಲೆ ಇಂತಹ ಟ್ರೀಟ್ಮೆಂಟ್ಸನ್ನು ನಾವು ಮಾಡಬಹುದು. ನೆಕ್ಸ್ಟ್ ನೀವು ನೋಡಿದರೆ ಯಾರಿಗಾದರೂ ಫಾರ್ ಎಕ್ಸಾಂಪಲ್ ಹೆಂಗಸರಲ್ಲಿ ಯೂಟ್ರಸ್ ಕ್ಯಾನ್ಸರ್ ಬರ್ಬೋದು, ಇಲ್ಲ ಓವೇರಿಯನ್ ಕ್ಯಾನ್ಸರ್ಸ್ ಬರ್ಬೋದು. ಅವರಿಗೆಲ್ಲ ನಾವು ಬೇರೆ ಥರ, ಈಗ ಹೈಪೋಗ್ಯಾಸ್ಟ್ರಿಕ್ ಪ್ಲೆಕ್ಸಸ್ ಬ್ಲಾಕ್ಸ್ ಇರಲಿ, ಈ ಥರ ಬೇರೆ ಬೇರೆ ಎಲ್ಲಿ ನರ ಇರುತ್ತೋ ಅದೆಲ್ಲ ನಾವು ನೋಡಿಬಿಟ್ಟು ಅದಕ್ಕೆ ಬ್ಲಾಕ್ ಮಾಡ್ತೀವಿ. ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರ್ ಅಂತ ಇನ್ನೊಂದು ಕಾಯಿಲೆ ಇದೆ. ಇದು ಸಹಜ ತುಂಬ ಕಾಮನ್. ಈಗ ಆ್ಯಪಲ್ ಫೌಂಡರ್ ಇದ್ದರು, ಅವರು ಆ್ಯಕ್ಚುಲಿ ಸ್ಟೀವ್ ಜಾಬ್ಸ್ ಅಂತ, ಅವರಿಗೆ ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರಿಂದಾನೇ ಅವರಿಗೆ ನಿಧನ ಆಗಿದ್ದು. ಸೊ ಇದೆಲ್ಲ ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರ್ಸ್ಗೇನು ಸಹ ನಾವು ಇಲ್ಲಿ ಟ್ರೀಟ್ಮೆಂಟ್ ಮಾಡ್ತೀವಿ. ಇಲ್ಲಿ ವಿ ಟ್ರೀಟ್ ದ ಕ್ಯಾನ್ಸರ್ ಪೇನ್. ಅದಕ್ಕೆ ನಾವು ಇದು ಕ್ಯಾನ್ಸರ್ ಪೇನ್ನ ಒಂದು ಸ್ಪ್ಲಾಂಕ್ನಿಕ್ ಬ್ಲಾಕ್ ಇರಲಿ ಅದೆಲ್ಲ ನಾವು ಇಲ್ಲಿ ಟ್ರೀಟ್ಮೆಂಟ್ಸ್ ಮಾಡ್ತೀವಿ. ಎಲ್ಲ ಟ್ರೀಟ್ಮೆಂಟ್ಸ್ ನಾವು ಸೊಫಿಸ್ಟಿಕೇಟೆಡ್ ಟೆಕ್ನಿಕ್ಸಿಂದ ಎಕ್ಸ್ರೇ ಮಿಷಿನ್, ಅಲ್ಟ್ರಾಸೌಂಡ್ ಮಿಷಿನ್ ಇದೆಲ್ಲ ನಾವು ಉಪಯೋಗ ಮಾಡಿ ಅವರಿಗೆ ಟ್ರೀಟ್ಮೆಂಟ್, ನೋವು ನಿವಾರಣೆ ಮಾಡ್ತೀವಿ. ಓಕೆ, ಸೊ ಹೆಲ್ತಿ ಫುಡ್ ಇಸ್ ಅ ಸೀಕ್ರೆಟ್ ಆಫ್ ಹೆಲ್ತಿ ಲೈಫ್ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಈಗ ಕ್ಯಾನ್ಸರ್ ನೋವಿಗೆ ಟ್ರೀಟ್ಮೆಂಟ್ ತಗೊಳ್ತಾರೋರು ಯಾವ ಫುಡ್ಡನ್ನು ಅವಾಯ್ಡ್ ಮಾಡಬೇಕು, ಯಾವ ಫುಡ್ಡನ್ನು ತಗೊಳ್ಬೇಕು, ಫೈನಲ್ ಆಗಿ ಒಂದು ವೀಕ್ಷಕರಿಗೆ ಹೇಳ್ಬಿಟ್ರಿ. ಎಕ್ಸಾಕ್ಟ್ಲಿ. ಈಗ ಕ್ಯಾನ್ಸರ್ ಪೇಷಂಟ್ಸ್ ಅವ್ರು ಏನು ಮಾಡಬೇಕಂದ್ರೆ, ಜಾಸ್ತಿ ನಿಮಗೆ ಹೇಳಿದ್ದು ವೇಟ್ ಲಾಸ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಮಸಲ್ ಲಾಸು ಆಗುತ್ತೆ. ಅದಕ್ಕೆ ಪ್ರೋಟೀನ್ ರಿಚ್ ಫುಡ್ಸ್ ಅವರು ತಗೋಬೇಕು. ಬೇಸಿಕಲಿ ನಿಮ್ಮ ಡಯಟಲ್ಲಿ ಅದು ಬ್ಯಾಲೆನ್ಸ್ಡ್ ಆಗಿರಬೇಕು. ಬ್ಯಾಲೆನ್ಸ್ ಡಯಟ್ ಇಸ್ ವಾಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಈಗ ಬ್ಯಾಲೆನ್ಸ್ ಡಯಟ್ ಅಂದರೆ ಕ್ಯಾಲೋರೀಸ್ ಇರಬೇಕು, ಪ್ರೋಟೀನ್ಸ್ ಇರಬೇಕು, ಜೊತೆಯಲ್ಲಿ ಫ್ಲೂಯಿಡ್ ಆ್ಯಂಡ್ ಎಲೆಕ್ಟ್ರೋಲೈಟ್ಸ್ ಎಲ್ಲ ಇರಬೇಕು. ಅದಕ್ಕೋಸ್ಕರ ನೀವು ಒಂದು ಬ್ಯಾಲೆನ್ಸ್ ಡಯಟ್ ತಗೋಬೇಕು. ನಮ್ಮ ಹತ್ರ ನ್ಯೂಟ್ರಿಷನಿಸ್ಟು ಇದ್ದಾರೆ. ಸೊ ವಿ ಮೇಕ್ ಅ ಡಯಟ್ ಪ್ಲ್ಯಾನ್ ಆಫ್ ದ ಪೇಷಂಟ್ಸ್. ಎಸ್ಪೆಷಲಿ ಕ್ಯಾನ್ಸರ್ ಅವರು ಬಂದರೆ ನಾವು ಏನಕ್ಕಂದರೆ, ಯಾವುದಾದ್ರೂ ಟ್ರೀಟ್ಮೆಂಟ್ ಕೊಡಬೇಕಂದ್ರೆ ಬಾಡಿ ಮೇಲೆ ಹೇಗೆ ರೆಸ್ಪಾನ್ಸ್ ಆಗ್ತಿದೆ ಅದನ್ನು ನೋಡೋದು ತುಂಬ ಮುಖ್ಯ. ಆಲ್ ರೈಟ್. ಸೊ ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ಇನ್ಫಾರ್ಮೇಷನನ್ನು ಕ್ಯಾನ್ಸರ್ ರಿಲೇಟೆಡ್ ತಿಳಿಸ್ಕೊಡ್ರಿ. ಧನ್ಯವಾದ ತಮಗೆ. ಥ್ಯಾಂಕ್ ಯು ವೆರಿ ಮಚ್. ಸೊ ವೀಕ್ಷಕರೇ ನೋಡಿದ್ರಲ್ಲ, ಕ್ಯಾನ್ಸರ್ ಕುರಿತಂತೆ ಚಿಕಿತ್ಸಾ ವಿಧಾನ ಯಾವ ರೀತಿ ಇದೆ ಅನ್ನೋದನ್ನು ತಿಳ್ಕೊಂಡ್ರಿ. ನೀವು ಇನ್ನೂ ನಿಮಗೆ ಹೆಚ್ಚಿನ ಡೌಟ್ಗಳಿದ್ರೆ ನಾವು ತೋರಿಸುವಂತಹ ಈ ವಿಳಾಸಕ್ಕೆ ಭೇಟಿ ಕೊಡಿ, ಚಿಕಿತ್ಸೆ ಕೂಡ ಪಡ್ಕೊಳ್ಳಿ. ಹಾಗಾದರೆ ಅಡ್ರೆಸ್ ಪ್ಲೇಟ್ ನೋಡೋಣ. ಎಲಿವಿಯೇಟ್ ಪೇನ್ ಮ್ಯಾನೇಜ್ಮೆಂಟ್ ಕ್ಲಿನಿಕ್, JM ಪ್ಲಾಜಾ 35 ನೇಚರ್ಸ್ ಬಾಸ್ಕೆಟ್ಸ್ ಮೇಲೆ, 2ನೇ ಮುಖ್ಯ ರಸ್ತೆ, 2ನೇ ಮಹಡಿ, ಸ್ಯಾಂಕಿ ರಸ್ತೆ, ಸದಾಶಿವನಗರ, ಬೆಂಗಳೂರು 560080. ಶಾಖೆಗಳು ಅಂದರೆ ಬ್ರಾಂಚಸ್ಸು ಇಂದಿರಾನಗರಲ್ಲೂ ಇದೆ, ಟಿ ದಾಸರಹಳ್ಳಿಯಲ್ಲೂ ಇದೆ. ಸೊ ಅಲಿವಿಯೇಟ್ ಪೇನ್ ಮ್ಯಾನೇಜ್ಮೆಂಟ್ನಲ್ಲಿ ಹೇಗೆ ಯಾವ್ಯಾವ ಸಮಸ್ಯೆಗಳಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಅನ್ನೋದನ್ನ ನೀವು ಸಂಕ್ಷಿಪ್ತವಾಗಿ ತಿಳ್ಕೊಂಡ್ರೆ ಅಂತ ನಾನು ಭಾವಿಸ್ತೀನಿ. ವೀಕ್ಷಕರೇ, ಇನ್ನೂ ಕೂಡ ಡೌಟ್ ಇದ್ದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುವಂಥ ನಂಬರ್ಗೆ ಕಾಲ್ ಮಾಡೋದ್ರ ಮೂಲಕ ಹೆಚ್ಚಿನ ಮಾಹಿತಿನ ಪಡ್ಕೊಳ್ಬೋದು. ಹಾಗೆ ಈಗ ತಾನೇ ನಾವು ಅಡ್ರೆಸ್ ಪ್ಲೇಟನ್ನು ಕೂಡ ಕೊಟ್ವಿ. ಸೊ ಅಡ್ರೆಸ್ಗೆ ವಿಸಿಟ್ ಮಾಡಿ ನಿಮ್ಮ ಡೌಟ್ಸನ್ನು ಪರಿಹರಿಸ್ಕೊಳ್ಬಹುದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಸುದ್ದಿಯಲ್ಲಿ ಸದಾ ಮುಂದೆ ದಿಗ್ವಿಜಯ ನ್ಯೂಸ್.